ಓಕೆ ಡಿಯರ್ ಸ್ಟೂಡೆಂಟ್, ಲಾಸ್ಟ್ ಕ್ಲಾಸಲ್ಲಿ ನಾವು ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಬಗ್ಗೆ ಮಾತಾಡ್ತಿದ್ವಿ. ಅದರಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ನಾವು ರೀಸನ್ ಬಗ್ಗೆ ಮಾತಾಡಿದ್ವಿ, ಈಕ್ವಿಟಿ ಶೇರ್ನ ಇಶ್ಯೂ ಮಾಡೋ ರೀಸನ್ ಏನು ಅಂತ ಹೇಳ್ಬಿಟ್ಟು. ಅದರ ನಂತರ ನಾವು ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾತಾಡಿರುವಂಥದ್ದು ಪಬ್ಲಿಕ್ ಇಶ್ಯೂ ಬಗ್ಗೆ ಮಾತಾಡಿದ್ವಿ. ಪಬ್ಲಿಕ್ ಇಶ್ಯೂ ಆಫ್ ಶೇರ್ಸ್, ಅದರಲ್ಲಿ ಮೀನಿಂಗನ್ನು ಮಾತಾಡಿದ್ವಿ, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಇಂಟರ್ಮೀಡಿಯರೀಸ್ ಯಾರು ಅಂತ ಹೇಳ್ಬಿಟ್ಟು ಮಾತಾಡಿದ್ವಿ. ಆ್ಯಂಡ್ ದೆನ್ ಪಬ್ಲಿಕ್ ಇಶ್ಯೂಸ್, ಇಲ್ಲಿ ಬಂದುಬಿಟ್ಟು ದ ಪ್ರೊಸೀಜರ್ಸ್, ಅದರ ಪ್ರೊಸೀಜರ್ನಲ್ಲಿ ಅಪಾಯಿಂಟ್ಮೆಂಟ್ ಆಫ್ ಮರ್ಚೆಂಟ್ ಬ್ಯಾಂಕರ್ ಅನ್ನುವಂಥ ಒಂದು ಪಾಯಿಂಟನ್ನು ನಾವು ಡಿಸ್ಕಸ್ ಮಾಡಿದ್ವಿ, ಸರಿ ಅಲ್ವಾ? ಅದರಲ್ಲಿ ಅವರ ಕೆಲವೊಂದು ಕೆಲಸಗಳನ್ನು ಕೂಡ, ಮರ್ಚೆಂಟ್ ಬ್ಯಾಂಕರ್ನ ಕೆಲಸಗಳು, ಅಡ್ವೈಸರಿ ಸರ್ವಿಸ್ ಆಗಿರ್ಬೋದು. ಅಂದರೆ ಫಸ್ಟಲ್ಲಿ ಆ್ಯಕ್ಚುಲಿ ಅಪಾಯಿಂಟ್ಮೆಂಟ್ ಆಫ್ ಮರ್ಚೆಂಟ್ ಬ್ಯಾಂಕರ್ ಯಾಕೆ ಮಾಡ್ತೇವೆ ಅವ್ರನ್ನ ಅನ್ನೋದನ್ನು ಕೂಡ ಎಕ್ಸ್ಪ್ಲನೇಷನ್ ಮಾಡಿದ್ವಿ. ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಡ್ಯೂ ಡಿಲಿಜೆನ್ಸ್ ಸರ್ಟಿಫಿಕೇಟ್, ಅಪಾಯಿಂಟ್ಮೆಂಟ್ ಆಫ್ ಮರ್ಚೆಂಟ್ ಬ್ಯಾಂಕರ್, ಲೊಕೇಶನ್ ರೆಸ್ಪಾನ್ಸಿಬಿಲಿಟೀಸ್, ಇದೆಲ್ಲ ಕೂಡ ಡಿಸ್ಕಸ್ ಮಾಡಿದ್ವಿ. ಎರಡನೇ ಪಾಯಿಂಟ್ ಬಂದುಬಿಟ್ಟು ಈಗ ನಾವು ಡಿಸ್ಕಸ್ ಮಾಡೋಣ. ಸೊ ಐ ಹೋಪ್ ಲಾಸ್ಟ್ ಕ್ಲಾಸನ್ನು ನೀವು ಕ್ಲಿಯರಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರೋದನ್ನು ಕೇಳಿದ್ದೀರಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೇನೆ, ನಾನು ನಂಬ್ತೇನೆ, ಆಯಿತಾ? ಸೊ ಅಪ್ಲಿಕೇಶನ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟಿದ್ದು. ಆಫ್ಟರ್ ದ ಪಬ್ಲಿಕ್ ಇಶ್ಯೂ ದ ಶೇರ್ಸ್ ಟು ಬಿ ಲಿಸ್ಟೆಡ್, ಇಟ್ ಮೀನ್ಸ್ ಇನ್ಕ್ಲೂಡೆಡ್ ಇನ್ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಫಾರ್ ಟ್ರೇಡಿಂಗ್. ಫಾರ್ ದಿಸ್ an application to be filed with the recognized stock exchange seeking permission for listing. Listing is allowed by stock exchange when issuing company fulfills all regulations of listing issued by stock exchange. ಕರೆಕ್ಟಾಗಿ ಕೇಳ್ಕೊಳ್ಳಿ, ಇದನ್ನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಪಬ್ಲಿಕ್ ಇಶ್ಯೂಸಲ್ಲಿ ಮರ್ಚೆಂಟ್ ಬ್ಯಾಂಕರ್ಸ್ ಅನ್ನು ಅಪಾಯಿಂಟ್ ಮಾಡಿದ ನಂತರ ಎರಡನೇ ಪಾಯಿಂಟು ಪ್ರೊಸೀಜರ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಎಲ್ಲಿ ಅಪ್ಲಿಕೇಶನ್ ಹಾಕೋದು ಈಗ ಅಂತ ಹೇಳಿದ್ರೆ, ಸ್ಟಾಕ್ ಎಕ್ಸ್ಚೇಂಜಿಗೆ ಅಪ್ಲಿಕೇಶನ್ ಹಾಕಬೇಕು. ನಮ್ಮ ದೇಶದಲ್ಲಿ 2 ಸ್ಟಾಕ್ ಎಕ್ಸ್ಚೇಂಜ್ಗಳಿವೆ, ಒಂದು NSE, ಅನ್ನೋದ್ರ ಒನ್ ಇಸ್ BSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು. ಆ ಎರಡರಲ್ಲಿ ಮಾಡ್ಕೊಳ್ಬೋದು ಬೇಕಾದರೆ, ಅಥವಾ ಒಂದರಲ್ಲಿ ಕೂಡ ಮಾಡ್ಕೊಳ್ಬೋದು. ಅದರಲ್ಲಿ ನಮ್ಮ ಶೇರ್ಸ್ಗಳನ್ನು, ನಮ್ಮ ಕಂಪನಿಯನ್ನು ಅಲ್ಲಿ ಲಿಸ್ಟ್ ಮಾಡಬೇಕು, ಇನ್ಕ್ಲೂಡ್ ಮಾಡಬೇಕು. ನಮ್ಮ ಶೇರ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕು. ಇನ್ಕ್ಲೂಡ್ ಮಾಡೋದು ಅಂತ ಹೇಳಿದ ತಕ್ಷಣ ಹೋಗಿ ಮಾತಲ್ಲಿ ಇನ್ಕ್ಲೂಡಿಂಗ್ ಮಾಡೋದು ಬರೋದಲ್ಲ. ಆ್ಯಕ್ಚುಲಿ ಅಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್ಲಿ, ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ್ಯನ್ ಅಪ್ಲಿಕೇಶನ್ ಫೈಲ್ಡ್ ವಿತ್ ದ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಸೀಕಿಂಗ್ ಪರ್ಮಿಷನ್ ಫಾರ್ ಲಿಸ್ಟಿಂಗ್ ಅಲೌಡ್ ಬೈ ದ ಸ್ಟಾಕ್ ಎಕ್ಸ್ಚೇಂಜ್ ವೆನ್ ಇಶ್ಯೂಯಿಂಗ್ ಕಂಪನಿ ಫುಲ್ಫಿಲ್ ಆಲ್ ರೆಗ್ಯುಲೇಷನ್ ಆಫ್ ಲಿಸ್ಟಿಂಗ್ ಇಶ್ಯೂಡ್ ಬೈ ದ ಸ್ಟಾಕ್ ಎಕ್ಸ್ಚೇಂಜ್. ದರ್ ಈಸ್ ಸೋ ಮೆನಿ ರೆಗ್ಯುಲೇಷನ್ಸ್ ಆರ್ ದ್ಯಾರ್. ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನಿಮ್ಮ ಕಂಪನಿಯನ್ನು ಲಿಸ್ಟ್ ಮಾಡಬೇಕಿದ್ರೆ there are so many legal obligations, there are so many legal requirement when is required. Legal requirement ಇರ್ತದೆ ಆ್ಯಕ್ಚುಲಿ. ಅದೆಲ್ಲದನ್ನು ಕೂಡ ಏನು ಮಾಡಬೇಕು ಆ್ಯಕ್ಚುಲಿ, ದ ಕಂಪನಿ ಆ್ಯಸ್ ಎ ಕಂಪನಿ ಯು ನೀಡ್ ಟು ಫುಲ್ಫಿಲ್ ಆಲ್ ದ ಲೀಗಲ್ ರಿಕ್ವೈರ್ಮೆಂಟ್ಸ್. ಎಲ್ಲ ರಿಕ್ವೈರ್ಮೆಂಟ್ಸ್ಗಳನ್ನು ಮೀಟ್ ಮಾಡಿ ಅವರಿಗೆ ಅಪ್ಲಿಕೇಶನ್ಸ್ಗಳನ್ನು ಹಾಕಬೇಕಾಗುತ್ತೆ ಅಲ್ಲಿ ಪರ್ಮಿಷನ್ ಕೊಡಲಿಕ್ಕೋಸ್ಕರ. ಸೊ ಎರಡನೇ ಪಾಯಿಂಟಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು ಸ್ಟಾಕ್ ಎಕ್ಸ್ಚೇಂಜಿಗೆ. ನೋಡೋಣ ಥರ್ಡ್ ಪಾಯಿಂಟ್, ಅಗ್ರಿಮೆಂಟ್ ವಿತ್ ದ ಡಿಪೋಸಿಟರಿ. ಆಲ್ರೆಡಿ ನಾನು ಫಸ್ಟು ಕ್ಲಾಸ್ನಲ್ಲಿ ಹೇಳಿದ ಹಾಗೆ ಸೋ ಮೆನಿ ಇಂಟರ್ಮೀಡಿಯೇಟ್ಸ್ ಬರ್ತಾರೆ. ಅದರಲ್ಲಿ ಹೇಳಿದ ಹಾಗೆ ಅದರಲ್ಲಿ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಆಗ್ತದೆ, ಮತ್ತೊಂದು ಮರ್ಚೆಂಟ್ ಬ್ಯಾಂಕರ್ ಆಗ್ತಾರೆ, ಹಾಗೆ ಡಿಪೋಸಿಟರಿ ಅಂತ ಬರ್ತಾರೆ ಒಂದು ಇಂಟರ್ಮೀಡಿಯೇಟ್ಸ್. ಅದರಲ್ಲಿ ನೋಡೋಣ ಇಂಟರ್ಮೀಡಿಯೇಟ್ಸಲ್ಲಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಟುಡೇ ದ ಶೇರ್ಸ್ ಆರ್ ಅಲಾಟೆಡ್ ಟು ದ ಇನ್ವೆಸ್ಟರ್ಸ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. This require opening a demat account with the depositories, and all the share allotted are credited to demat account. A depository is an organization where the securities of investors are held in electronic form. The issuing company enters into contract with the depositories for allotment of shares. There are 2 depositories in India who maintain a demat account. ಒನ್ ಈಸ್ NSDL, another one is CDSL ಅನ್ನುವಂಥದ್ದನ್ನು ನೋಡಿ. 2 ಡಿಪೋಸಿಟ್ರೀಸ್ಗಳಿರ್ತವೆ ಅಲ್ಲಿ, CDSL ಮತ್ತು NSDL. CDSL ಮತ್ತು NSDL ಅನ್ನುವಂಥದ್ದು ಏನು ಮೇಲ್ಗಡೆ ಹೇಳಿರುವಂಥದ್ದು ಅಂತ ಹೇಳಿದ್ರೆ, ಸೊ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿ. ನಾವು ಫಸ್ಟ್ ಆಫ್ ಆಲ್ ನಾನು ಹೇಳಿದ್ದೀನಿ, ದ ಪ್ರೈಮರಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ಸ್ ಇರ್ತಾರೆ. ಕಂಪನಿ ಸೇಲ್ಸ್ ದ ಸೆಕ್ಯೂರಿಟೀಸ್ ಟು ಇನ್ವೆಸ್ಟರ್ಸ್, ಆ್ಯಂಡ್ ದೆನ್ ಇನ್ವೆಸ್ಟರ್ಸ್ is going to sell the securities in a secondary market, which is a stock exchange ಅಲ್ಲಿ ಅಂತ ಹೇಳುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಶೇರ್ಸನ್ನು ಇನ್ವೆಸ್ಟ್ರಿಗೆ ಅಲಾಟ್ ಮಾಡಿದ ನಂತರ ಅವರು ಸುಮ್ಮನೆ ಹೋಗಿಬಿಟ್ಟು ಮಾರಾಟ ಮಾಡಲಿಕ್ಕೆ ಆಗಲ್ಲ. ಪಬ್ಲಿಕ್ ಬಂದರು ಅಂತ ಹೇಳ್ಬಿಟ್ಟು ಯಾವ್ಯಾವುದು ಪಬ್ಲಿಕ್ಕಿಗೆ ಕೊಡಲಿಕ್ಕೆ ಆಗಲ್ಲ. ದೋಸ್ ಹೂ ಆರ್ ಹ್ಯಾವಿಂಗ್ ಅ ಡಿಮಾಟ್ ಅಕೌಂಟ್ ಇರುವಂಥ ಇನ್ವೆಸ್ಟರ್ಸ್ಗಳಿಗೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಾವು
ಶೇರ್ಸ್ಗಳನ್ನು ಹಂಚಿಕೊಡ್ತೇವೆ, ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ತೇವೆ. ಸೊ ಅದರಲ್ಲಿ ಡಿಮ್ಯಾಟ್ ಅಕೌಂಟನ್ನು ನಾನು ಎರಡರಲ್ಲಿ ಓಪನ್ ಮಾಡ್ಬೋದು. ಡಿಮ್ಯಾಟ್ ಅಕೌಂಟ್ನ ಪರ್ಮಿಷನ್ ಕೊಡುವಂಥ ಕಂಪನೀಸ್ಗಳು ಎರಡೇ ಇದೆ. ಒಂದು NSDL ಅಂತ ಹೇಳ್ಬಿಟ್ಟು, ಮತ್ತೊಂದು CDSL ಅಂತ ಹೇಳ್ಬಿಟ್ಟು, ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸ್ ಲಿಮಿಟೆಡ್, ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟರಿ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಎರಡು ಇರ್ತವೆ. ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿಗೆ ಸಂಬಂಧಪಟ್ಟಿರುವಂಥದ್ದು, ಮತ್ತೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಸಂಬಂಧಪಟ್ಟಿರೋದು. ಕರೆಕ್ಟಾಗಿ ಕೇಳ್ಕೊಳ್ಳಿ. ಇದು ನಿಮ್ಮ CET ಕ್ವಶನ್ ಪೇಪರ್ನಲ್ಲಿ ಕೂಡ ನಿಮಗೆ ಬರ್ತದೆ. ಯಾವಾಗಾದರೂ ನಿಮಗೆ NET ಅಥವಾ ಸೆಟ್ ಪಾಸ್ ಆಗಬೇಕು, ಅಥವಾ ಯಾವುದೋ ಒಂದು ಎಕ್ಸಾಮಿನೇಷನ್ಗಳು ಪಾಸ್ ಆಗಬೇಕು, KSಗಳನ್ನು ಪಾಸ್ ಆಗಬೇಕು, ಇದು ಕೇಳೇ ಕೇಳ್ತಾರೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. NSDL ಏನಿದೆಯಲ್ಲ, ಇಟ್ಸ್ ಟೋಟಲಿ ಅಂದರೆ ಅದು ಯಾವುದನ್ನು ಯಾರಿಗೆ ರನ್ ಮಾಡ್ತದೆ ಅಂತ ಹೇಳಿದ್ರೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅಲ್ವಾ, NSE ಅಂತ ಹೇಳ್ಬಿಟ್ಟು ಅದು ಇದನ್ನು ರನ್ ಮಾಡ್ತದೆ. ಆ್ಯಂಡ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಪ್ರಮೋಟ್ ಮಾಡೋದು ಯಾರು ಅಂತ ಹೇಳಿದರೆ CDSLಗಳನ್ನು ಅವರು ಪ್ರಮೋಟ್ ಮಾಡ್ತಾರೆ. CDSLನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅವರು ಪ್ರಮೋಟ್ ಮಾಡ್ತಾರೆ. ಇದು ಕರೆಕ್ಟಾಗಿ ತಿಳ್ಕೊಳ್ಳಿ. ಫೋರ್ತ್ ಪಾಯಿಂಟ್, ಅಪಾಯಿಂಟ್ಮೆಂಟ್ ಆಫ್ ಅಂಡರ್ ರೈಟರ್ಸ್. ನೋಡಿ, ಅನದರ್ ಇಂಟರ್ಮೀಡಿಯರೀಸ್ ಬಂದರು. Appointment of underwriters. Underwriters is a financial intermediary who guarantees the subscriptions ಅಥವಾ purchases of shares if public does not subscribe to required quantity of shares. The lead manager verify the net worth and outstanding commitments of underwriter appointment and send its information as a report to SEBI. ಸೆಬಿಗೆ ರಿಪೋರ್ಟ್ ಮಾಡಲಿಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್. ಅಂಡರ್ರೈಟರ್ ಅಂತ ಹೇಳಿದ್ರೆ ಯಾರು? ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಹೂ ಗ್ಯಾರಂಟಿ ಪರ್ಚೇಸ್ ಆಫ್ ಶೇರ್ಸ್ ಇಫ್ ಪಬ್ಲಿಕ್ ಡಸ್ ನಾಟ್ ಸಬ್ಸ್ಕ್ರೈಬ್ ದ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ಶೇರ್ಸ್. ನೋಡಿ, ಕೆಲವೊಂದು ಶೇರ್ಸ್ಗಳನ್ನು ಪಬ್ಲಿಕ್ ಕೊಂಡ್ಕೊಳ್ಳಿಕ್ಕೆ ಬರೋಲ್ಲ. ಅಂಥ ಸಂದರ್ಭದಲ್ಲಿ ಲೀಡ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ? ವೆರಿಫೈ ಮಾಡ್ತಾರೆ ಕಂಪನಿಯ ಶೇರ್ಸ್ಗಳನ್ನು, ಕಂಪನಿಯ ವ್ಯಾಲ್ಯೂಗಳನ್ನು, ಅದರ ನೆಟ್ವರ್ತ್ಗಳನ್ನು, ಔಟ್ಸ್ಟ್ಯಾಂಡಿಂಗ್ ಕಮಿಟ್ಮೆಂಟ್ಸ್ಗಳನ್ನು ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೆಬಿಗೆ ರಿಪೋರ್ಟ್ ಮಾಡ್ತಾರೆ. ಸೆಬಿ ಅದನ್ನು ತಮ್ಮ ವೆಬ್ಸೈಟ್ನಲ್ಲಿ ಹಾಕ್ಕೊಳ್ಳುತ್ತೆ. ಆವಾಗ ಕಂಪನಿ ಒಳ್ಳೆದಿದ್ದರೆ ಪಬ್ಲಿಕ್ ಖರೀದಿ ಮಾಡ್ತಾರೆ, ಅದರ್ವೈಸ್ ಖರೀದಿ ಮಾಡಲ್ಲ. ಸೊ ನೆಕ್ಸ್ಟ್, ಅಪಾಯಿಂಟ್ಮೆಂಟ್ ಆಫ್ ರಿಜಿಸ್ಟ್ರಾರ್ ಟು ಇಶ್ಯೂ. ನೋಡಿ ಇಲ್ಲಿ, ದ ರಿಜಿಸ್ಟ್ರಾರ್ ಟು ಇಶ್ಯೂ ಬ್ಯಾಂಕ್ ಆರ್ similar company generally performs the following record keeping activities by coordinating with the lead managers. Registrar to issue a bank or similar company. ಕರೆಕ್ಟಾಗಿ ನೋಡಿ, ಕೋರ್ಡಿನೇಟಿಂಗ್ ವಿತ್ ದ ಲೀಡ್ ಮ್ಯಾನೇಜರ್ಸ್. ಲೀಡ್ ಮ್ಯಾನೇಜರ್ ಜೊತೆ ಕೋರ್ಡಿನೇಟ್ ಮಾಡ್ತಾರೆ ಯಾವ್ಯಾವೆಲ್ಲ ಕೆಲಸಕ್ಕೆ ನೋಡೋಣ. ಪ್ರಿಂಟಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಆಫ್ IPO ಅಪ್ಲಿಕೇಶನ್. IPO ಅಂತ ಏನಂತೆ ನಾನು ಮೊದಲನೇ ಆನ್ಲೈನ್ ಕ್ಲಾಸಲ್ಲಿ ಹೇಳಿದ್ದೇನೆ. IPO ಅಂತ ಹೇಳಿದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್. ಪ್ರಿಂಟಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಅನ್ನು ಕೂಡ ಅವ್ರು ಮಾಡ್ತಾರೆ. ಅಡ್ವೈಸಿಂಗ್ ದ ಕಂಪನಿ ಟು ಅಪಾಯಿಂಟ್ ಬ್ಯಾಂಕರ್ಸ್ ಟು ದ ಇಶ್ಯೂ. ಇಶ್ಯೂಗೆ ಕಂಪನಿಗೆ ಅಡ್ವೈಸ್ ಮಾಡ್ತಾರೆ. ಯಾವುದಕ್ಕೆ? ಅಪಾಯಿಂಟ್ ಬ್ಯಾಂಕರ್ಸ್ ಟು ದ ಇಶ್ಯೂ ಅನ್ನೋಂಥ ಒಂದು ಒಬ್ಬರನ್ನ ಅಪಾಯಿಂಟ್ ಮಾಡಬೇಕಾಗತ್ತೆ. ಅವ್ರನ್ನ ಅಪಾಯಿಂಟ್ ಮಾಡಲಿಕ್ಕೋಸ್ಕರ ಅಡ್ವೈಸ್ ಮಾಡ್ತಾರೆ. ಡಿಸ್ಪ್ಯಾಚಿಂಗ್ ಅಪ್ಲಿಕೇಶನ್ ಟು ಬ್ಯಾಂಕ್ಸ್ ಆ್ಯಂಡ್ ಬ್ರೋಕರ್ಸ್ ಫಾರ್ ಡಿಸ್ಟ್ರಿಬ್ಯೂಷನ್ಸ್ ಟು ಇನ್ವೆಸ್ಟರ್ಸ್. ಅಪ್ಲಿಕೇಶನ್ಸ್ ಏನಿದೆ ಅದನ್ನು ಬ್ಯಾಂಕಿಗೆ ಮತ್ತು ಬ್ರೋಕರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸವನ್ನು ಇನ್ವೆಸ್ಟರ್ಸ್ ಮಾಡ್ತಾರೆ. ಇನ್ವೆಸ್ಟರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್, ಮಾನಿಟರಿಂಗ್ ಅ ಸಬ್ಸ್ಕ್ರಿಪ್ಷನ್ ವೆನ್ ಪಬ್ಲಿಕ್ ಇಶ್ಯೂ ಈಸ್ ಓಪನ್ ಆ್ಯಂಡ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಫ್ರಾಮ್ ಬ್ಯಾಂಕ್ಸ್. ಮಾನಿಟರ್ ಮಾಡ್ತಾರೆ ಯಾವುದನ್ನು? ಪಬ್ಲಿಕ್ ಇಶ್ಯೂ ಓಪನಿಂಗ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಬ್ಯಾಂಕಿಗೆ ಸಂಬಂಧಪಟ್ಟಿರೋದನ್ನು ಕೂಡ ಪಬ್ಲಿಕ್ ಇಶ್ಯೂ ಸಂಬಂಧಪಟ್ಟಿರುವಂಥದ್ದು ಕಲೆಕ್ಟಿಂಗ್ ಇನ್ಫಾರ್ಮೇಷನ್ಸ್ಗಳನ್ನು ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್, ಕಲೆಕ್ಟಿಂಗ್ ಅಪ್ಲಿಕೇಶನ್ ವ್ಯಾನ್ ಸಬ್ಸ್ಕ್ರಿಪ್ಷನ್ಸ್ ಈಸ್ ಕ್ಲೋಸ್ಡ್. ಸಬ್ಸ್ಕ್ರಿಪ್ಷನ್ ಅಂದರೆ ಪರ್ಚೇಸ್, ಆಯಿತಾ? ನೆನ್ಪಿಟ್ಕೊಳ್ಳಿ. ಕಲೆಕ್ಟಿಂಗ್ ಅಪ್ಲಿಕೇಶನ್ ವ್ಯಾನ್ ಪರ್ಚೇಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಅಪ್ಲಿಕೇಶನ್ಗಳನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕಲೆಕ್ಟ್ ಮಾಡುವ ಕೆಲಸವನ್ನು. ಟ್ಯಾಬ್ಯುಲೇಟಿಂಗ್ ಡೀಟೇಲ್ ಸಬ್ಸ್ಕ್ರಿಪ್ಷನ್. ಟ್ಯಾಬ್ಯುಲೇಟಿಂಗ್ ಅಂತ ಹೇಳಿದ್ರೆ ಕಂಪ್ಯೂಟರ್ನಲ್ಲಿ ಹಾಕುವಂಥದ್ದು ಅಪ್ಲಿಕೇಶನ್ಸನ್ನು, ಅಥವಾ ಅದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಆಯಿತಾ? ಅದನ್ನು ಬೈಫರ್ಕೇಶನ್ ಮಾಡುವಂಥದ್ದು. ಅಲಾಟ್ಮೆಂಟ್ ಆಫ್ ಶೇರ್ಸ್ ಬೇಸ್ಡ್ ಆನ್ ಸೆಬಿ ಗೈಡ್ಲೈನ್ಸ್. ಅಲಾಟ್ಮೆಂಟ್ ಮಾಡುವಂಥದ್ದು. ನೀವು ಇದನ್ನೆಲ್ಲ ಕಲ್ತಿದ್ದೀರಾ ಅಕೌಂಟ್ನಲ್ಲಿ. ಅಲಾಟ್ಮೆಂಟು, ಅಪ್ಲಿಕೇಶನು ನೋಡಿ, ಅಪ್ಲಿಕೇಶನಿಗೆ ₹1, ಅಲಾಟ್ಮೆಂಟಿಗೆ ₹5, ಒಂದು ₹10 ಇದ್ದರೆ ನಂತರ ಟೋಟಲಿ ಕ್ಲೋಸಿಗೆ ಎಷ್ಟು ಅಮೌಂಟು, ಫೈನಲ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಫೈನಲ್ ಅಪ್ಲಿಕೇಶನು, ಅಲಾಟ್ಮೆಂಟಿಗೆ ಅದೆಲ್ಲ ಅಮೌಂಟ್ಗಳನ್ನು ನಾವು ತೊಗೊಳ್ಬೇಕಾಗತ್ತೆ. ನಿಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ಶೇರ್ಸನ್ನು ಇಶ್ಯೂ ಮಾಡಿದರೆ ಒಂದು ಸಡನ್ಲಿ ಕೊಡೋಲ್ಲ, 3-4 ಸ್ಟೆಪ್ಪಲ್ಲಿ ಮಾಡಿ ಕೊಡ್ತಾರೆ. ಅಲಾಟ್ಮೆಂಟ್ ಮಾಡಬೇಕು. ಅಲಾಟ್ಮೆಂಟ್ ಹೇಗೆ ಮಾಡೋದು ಅಂತ ಹೇಳಿದ್ರೆ ಸೆಬಿ ಗೈಡ್ಲೈನ್ಸ್ ಪ್ರಕಾರ ಯಾರಾದರೂ ಒಬ್ಬರು 10 ಲಕ್ಷ ಶೇರ್ ಬೇಕು, 50 ಲಕ್ಷ ಶೇರ್ ಬೇಕಂತ ಹಾಕಿ ಕೊಡಲಿಕ್ಕಿಲ್ಲ. ಸೊ ಅದನ್ನು ಯಾವ ರೀತಿ ಪ್ರೋರಾಟ ಅಲಾಟ್ಮೆಂಟ್ ಮಾಡಬೇಕು, ನಿಮ್ಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಎಷ್ಟು ಶೇರ್ಸ್ ಇದೆ, ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಬಂದಿದ್ದರೆ ನಾವೇನು ಮಾಡಬೇಕು, ಅದನ್ನು ಯಾವ ರೀತಿ ಹಂಚಿಕೊಡಬೇಕು, ಇದು ಕೂಡ ಗೊತ್ತಿರಬೇಕು ನಮಗೆ. ನೆಕ್ಸ್ಟು,
ಪ್ರೊಸೆಸ್ ಆಫ್ ರಿಫಂಡ್ ಥ್ರೂ ದ ECS ಆರ್ ಚೆಕ್. ಕೆಲವರು ಜಾಸ್ತಿ ಅಪ್ಲಿಕೇಶನ್ ಹಾಕಿರ್ತಾರೆ, ನಮಗೆ ಪ್ರೋರಾಟ ಅಲಾಟ್ಮೆಂಟ್ನ ಪ್ರಕಾರ ಜಾಸ್ತಿ ಕೊಡಲಿಕ್ಕಾಗಲ್ಲ, ಅವರು ಕೇಳಿರುವಂಥ ಡಿಮಾಂಡಿಗೆ ನಾವು ಸಪ್ಲೈ ಮಾಡಲಿಕ್ಕೆ ಆಗಲ್ಲ ಶೇರ್ಸ್ಗಳನ್ನು. ಅಂಥ ಸಂದರ್ಭದಲ್ಲಿ ಅವರಿಗೆ ಆ ರಿಫಂಡ್ಗಳನ್ನು ಮಾಡುವಂಥದ್ದು ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ಗಳ ಮೂಲಕವಾಗಿ, ಚೆಕ್ಗಳ ಮೂಲಕವಾಗಿ ಅದನ್ನು ನೋಡ್ಕೊಳ್ತಾರೆ. ಆ್ಯಂಡ್ ಟ್ರಾನ್ಸ್ಫರ್ ಅಲೋಕೇಟೆಡ್ ಶೇರ್ಸ್ ಟು ಡಿಮಾಟ್ ಅಕೌಂಟ್ ಆಫ್ ಇನ್ವೆಸ್ಟ್. ಕೊನೆಯದಾಗಿ ಎಲ್ಲ ಅಕೌಂಟ್ಗಳನ್ನು ಅವರ ಡಿಮಾಟ್ ಅಕೌಂಟಿಗೆ ಕೂಡ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇದೆಲ್ಲ ಪ್ರೊಸೀಜರ್ಗಳು ನೋಡಿ ವಿದಿನ್ನೇ ಮಿನಿಟ್ನಲ್ಲಿ ಆಗುವಂಥದ್ದು ನಿಮಗೆ ಶೇರ್ ಖರೀದಿ ಮಾಡಿದ ತಕ್ಷಣ. ಸೊ ಅದನ್ನು ಕೂಡ ಇಲ್ಲಿ ನಾವು ಕರೆಕ್ಟಾಗಿ ಹೇಳಬೇಕಾಗತ್ತೆ. ಎಲ್ಲ ಶೇರ್ಸ್ಗಳನ್ನು ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಮಾಡ್ತೇವೆ ಡಿಮ್ಯಾಟ್ ಅಕೌಂಟಿಗೆ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಬರ್ತದೆ ಅದು, ಒನ್ ಡೇ ಪ್ರೊಸೀಜರ್ನಲ್ಲಿ ಎಲ್ಲದೂ ಕೂಡ ಬರ್ತದೆ. ಪ್ರತಿ ಸಲ ಕೂಡ ಶೇರ್ ಪರ್ಚೇಸ್ ಮಾಡಿದಾಗ ಸ್ಟಾಕ್ ಎಕ್ಸ್ಚೇಂಜಲ್ಲಿ ವಿದಿನ್ ಸೆಕೆಂಡ್ ನಿಮ್ಮ ಅಕೌಂಟಿಗೆ ಕ್ರಿಯೇಟ್ ಆಗುತ್ತೆ. ಕೆಲವುದೆಲ್ಲ ಪ್ರೊಸೀಜರ್ಗಳಿವೆ, ಅದ್ರ ಬಗ್ಗೆ ನಂತರ ಮಾತಾಡೋಣ ಆಯಿತಾ. ಸೊ ನೆಕ್ಸ್ಟ್ ನೋಡೋಣ, ಅಪಾಯಿಂಟ್ಮೆಂಟ್ ಆಫ್ ಬ್ಯಾಂಕರ್ಸ್ ಬಗ್ಗೆ ಮಾತಾಡೋಣ ಈಗ. ದ ಇಶ್ಯೂಯಿಂಗ್ ಕಂಪನಿ ಡಸ್ ನಾಟ್ ಡೈರೆಕ್ಟ್ಲಿ ಕಲೆಕ್ಟ್ ಅಪ್ಲಿಕೇಶನ್ ಮನಿ from the investors. The listing company, with the help of lead manager and registrar to the issuer, appoints bankers to the issue. A separate bank account is opened bankers to issue the collect application money investor to its banker branches. ನೋಡಿ ಇಲ್ಲಿ ಅಪಾಯಿಂಟ್ಮೆಂಟ್ ಆಫ್ ಬ್ಯಾಂಕರ್ಸ್ ಯಾಕೆ ಮಾಡ್ತೇವೆ ಅನ್ನೋದನ್ನು. ಇಶ್ಯೂಯಿಂಗ್ ಕಂಪನಿ ಡೈರೆಕ್ಟಾಗಿ ಕಲೆಕ್ಟ್ ಮಾಡಲ್ಲ ಇನ್ವೆಸ್ಟರಿಂದ ಹಣವನ್ನು, ಅಪ್ಲಿಕೇಶನ್ ಮನಿಯನ್ನು. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವಿತ್ ದ ಹೆಲ್ಪ್ ಆಫ್ ಲೀಡ್ ಮ್ಯಾನೇಜರ್ ಮತ್ತು ರಿಜಿಸ್ಟ್ರಾರ್ ಟು ದ ಇಶ್ಯೂ ಏನಿರ್ತಾರಲ್ಲ ಅವ್ರ ಜೊತೆ ಸೇರಿಬಿಟ್ಟು ಅವರು ಒಂದು ಅಪಾಯಿಂಟ್ ಮಾಡ್ತಾರೆ. ಯಾರನ್ನ? ಬ್ಯಾಂಕರ್ಸ್ ಟು ದ ಇಶ್ಯೂನ ಅಪಾಯಿಂಟ್ ಮಾಡ್ತಾರೆ. ಅವರು ಸೆಪರೇಟ್ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟಿಗೆ ಆ ಪಬ್ಲಿಕ್ನ ಏನು ಇನ್ವೆಸ್ಟರ್ಸ್ನ ಏನು ಅಪ್ಲಿಕೇಶನ್ ಮನಿ ಇದೆ ಅಲ್ಲಿ ಬರುವ ಹಾಗೆ ನೋಡ್ಕೊಳ್ತಾರೆ. ನೆಕ್ಸ್ಟು ಅಪಾಯಿಂಟ್ಮೆಂಟ್ ಆಫ್ ಬ್ರೋಕರ್ಸ್. ವೆರಿ ಇಂಪಾರ್ಟೆಂಟ್ ಇದು, ಬ್ರೋಕರ್ಸನ್ನು ಮಾಡುವಂಥದ್ದು. ಇದರ್ವೈಸ್ ಶೇರ್ಸ್ ಸೆಲ್ ಆಗಲ್ಲ. ವೆನ್ ಇಶ್ಯೂ ಆಫ್ ಶೇರ್ಸ್ a process to start, the brokers are appointed by the company management in consultation with the merchant bankers to the issue. Brokers is member of the stock exchange who has a large contact of investors. Merchant bankers appoint a brokers huge reputations and these brokers ensure the sale of shares to the public. ನೋಡಿ ಕಂಪ್ನಿ ಯಾವ ರೀತಿ ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಳ್ಳೆಯ ಬ್ರೋಕರ್ಸ್ಗಳು, ಮಾರ್ಕೆಟ್ನಲ್ಲಿ ಲೀಡ್ ಇರುವಂಥ ಬ್ರೋಕರ್ಸ್ಗಳು, ಯಾರಿಗೆ ಇನ್ವೆಸ್ಟರ್ಗಳ ಪರಿಚಯ ಇದೆ ಅಂಥ ಬ್ರೋಕರ್ಸ್ಗಳನ್ನು ಅಪಾಯಿಂಟ್ ಮಾಡ್ತಾರೆ. ಅವರ ಮೂಲಕವಾಗಿಯೂ ನಮ್ಮ ಎಲ್ಲ ಶೇರ್ಸ್ಗಳನ್ನು ಅಲ್ಲಿ ಮಾರ್ಕೆಟ್ನಲ್ಲಿ ಪಬ್ಲಿಕ್ಕಿಗೆ ಸೇಲ್ ಆಗುವಾಗಿ ನೋಡ್ಕೊಳ್ತಾರೆ. ಅವರು ಬ್ರೋಕರ್ಸ್ ಅಂತ ಇರ್ತಾರೆ. ಆ ಬ್ರೋಕರ್ಸ್ಗಳು ಅದೇ ಕೆಲಸ ಅವರಿಗೆ, ದಿವಸ ಇನ್ವೆಸ್ಟರ್ಸ್ಗಳನ್ನು ಹಿಡ್ಕೊಂಡು ಬರೋದು, ಅವ್ರನ್ನ ಕಂಪನಿಗೆ ಖರೀದಿ ಮಾಡೋ ಹಾಗೆ ಮಾಡುವಂಥದ್ದು ಇದೇ ಕೆಲಸ ಇರ್ತದೆ. ಆ ಬ್ರೋಕರ್ಸ್ಗಳನ್ನು ಅಪಾಯಿಂಟ್ ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಬೇಕಾಗುತ್ತೆ ಪ್ರೊಸೀಜರ್ನಲ್ಲಿ. ನೆಕ್ಸ್ಟು ಅಪಾಯಿಂಟ್ಮೆಂಟ್ ಆಫ್ ಅಡ್ವರ್ಟೈಸಿಂಗ್ ಏಜೆನ್ಸಿ. ಅಡ್ವರ್ಟೈಸಿಂಗ್ ಇಲ್ಲದೆ ಇವಾಗಿನ ಒಂದು ಮಾರ್ಕೆಟಿಂಗ್ನಲ್ಲಿ ಸಾಧ್ಯನೇ ಇಲ್ಲ ಏನು ಕೂಡ ಅಲ್ವಾ. ಸೊ ಅದೇ ರೀತಿ ಅಪಾಯಿಂಟ್ಮೆಂಟ್ ಮಾಡೋದು ಯಾರನ್ನ? ಅಪಾಯಿಂಟ್ಮೆಂಟ್ ಆಫ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಇಸ್ ಮೇಡ್ ಫಾರ್ ಮಾರ್ಕೆಟಿಂಗ್ ಆಫ್ ಪಬ್ಲಿಕ್ ಇಶ್ಯೂಸ್. Advertisement are given both print and electronic media gain wide publicity and for the public issues. The road shows are also organized to create interest among the prospective investors in the advertisement, date of opening and closing of subscription list, number of shares offered, price brand and basic allotment of highlighted. ನೋಡಿ ಇಲ್ಲಿ ಒಂದು ಪಬ್ಲಿಕ್ಕಿಗೆ ಶೇರ್ಸನ್ನು ಆಫರ್ ಮಾಡುವಾಗ ಅಡ್ವರ್ಟೈಸ್ಮೆಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನಮ್ಮ ಗುಡ್ವಿಲನ್ನು ಬೆಳೆಸ್ಕೊಳ್ಬೇಕಲ್ಲ, ರೆಪ್ಯುಟೇಷನ್ಸ್ಗಳನ್ನು, ಇಮೇಜ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಿದ್ರೆ ಪ್ರಿಂಟ್ ಮೀಡಿಯಾ ಮತ್ತು ಅಥವಾ ವಿಜುವಲ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ಕೂಡ ನಾವೇನು ಮಾಡ್ತೇವೆ, ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತೇವೆ. ಆ ಅಡ್ವರ್ಟೈಸ್ಮೆಂಟ್ನ ಮೂಲಕವಾಗಿ, ರೋಡ್ ಶೋಗಳ ಮೂಲಕವಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ನಮ್ಮ ಡೇಟ್ ಆಫ್ ಓಪನಿಂಗ್, ನಮ್ಮ ಶೇರ್ಸ್ಗೆ ಯಾವಾಗ ಓಪನ್ ಆಗ್ತದೆ, IPO, ಎಸ್ಪೆಷಲಿ IPO ಆಯಿತಾ, ಇದು ಈ ಲಿಸ್ಟೆಡ್ ಕಂಪ್ನಿಯಲ್ಲಿ FPOಗಳಿಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಲ್ಲ, ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ. ಯಾಕಂದರೆ ರನ್ ಆಗಿರ್ತದೆ, ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತಾರೆ. ಈ ಹೊಸದಾಗಿ ಇನಿಷಿಯಲಿ ನಾವು ಪಬ್ಲಿಕ್ ಆಫರ್ ಮಾಡುವಾಗ ಇದನ್ನೆಲ್ಲ ಮಾಡಬೇಕಾಗತ್ತೆ. ಡೇಟ್ ಆಫ್ ಓಪನಿಂಗ್, ಕ್ಲೋಸಿಂಗ್ ಸಬ್ಸ್ಕ್ರಿಪ್ಷನ್, ನಂಬರ್ ಆಫ್ ಶೇರ್ಸ್ ಎಷ್ಟು ಕೊಡ್ತೇವೆ, ಎಷ್ಟು ಪ್ರೈಸಲ್ಲಿ ಕೊಡ್ತೇವೆ ಅನ್ನೋದನ್ನು ಕೂಡ ನಾವು ಅಡ್ವರ್ಟೈಸ್ಮೆಂಟ್ನ ಮೂಲಕವಾಗಿ ಅವರಿಗೆ ಖಂಡಿತವಾಗಿ ಹೇಳಬೇಕಾಗತ್ತೆ. ಅದರ್ವೈಸ್ ಅದು ಖಂಡಿತವಾಗಿಯೂ ಸಕ್ಸಸ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಇಶ್ಯೂ ಆಫ್ ಶೇರ್ಸ್ ಆಫ್ಟರ್ ಅಪಾಯಿಂಟ್ಮೆಂಟ್ ಆಫ್ ವೇರಿಯಸ್ ಕಂಪೋನೆಂಟ್ ಅಥಾರಿಟೀಸ್, finalizing the prospectus, listing agreements, applications, the steps given below followed the public issue of shares. ನೋಡಿ ಅಲ್ಲಿ ಇಶ್ಯೂಸ್ ಮಾಡೋದು ಈಗ ಎಲ್ಲ ಆಯಿತು, ಎಲ್ಲ ಪ್ರಾಸ್ಪೆಕ್ಟಸ್ ಆಯಿತು, ಅಪಾಯಿಂಟ್ಮೆಂಟ್ ಆಯಿತು, ಎಲ್ಲ ಇಂಟರ್ಮೀಡಿಯೇಟ್ಸ್ಗಳನ್ನು ಅಪಾಯಿಂಟ್ ಮಾಡಿದ್ವಿ, ಎಲ್ಲ ಪ್ರೊಸೀಜರ್ಗಳನ್ನು ಕಂಪ್ಲೀಟ್ ಮಾಡಿದ್ವಿ, ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ, ಅದು ಎಲ್ಲದನ್ನು ಮಾಡಿದ್ವಿ. ನಾವು ಪ್ರತಿಯೊಂದು ಮಾಡಿದ ನಂತರ ಏನು ಮಾಡಬೇಕು, ಇಶ್ಯೂ ಮಾಡೋದು. ಈಗ ಇಶ್ಯೂ ಮಾಡೋದು ಹೇಗೆ ಅನ್ನೋದನ್ನು ಒನ್ ಬೈ ಒನ್ ಆಗಿ ಡಿಸ್ಕಸ್ ಮಾಡಿದೀವಿ.
ಫೈಲಿಂಗ್ ಪ್ರಾಸ್ಪೆಕ್ಟಸ್ ನೋಡಿ, ಲೀಡ್ ಮ್ಯಾನೇಜರ್ ಶಾಲ್ ಅರೇಂಜ್ ದ ಫೈನಲ್ ಪ್ರಾಸ್ಪೆಕ್ಟಸ್ ವಿತ್ ದ ಸೆಬಿ ರಿಜಿಸ್ಟ್ರಾರ್ ಆಫ್ ದಿ ಕಂಪನೀಸ್ ಆ್ಯಂಡ್ ಸ್ಟಾಕ್ ಎಕ್ಸ್ಚೇಂಜ್. ಸಿಂಪಲ್ ಫೈಲಿಂಗ್ ಮಾಡುವಂಥದ್ದು ಫೈನಲ್ ಪ್ರಾಸ್ಪೆಕ್ಟಸ್ಗಳನ್ನು. ಆ್ಯಂಡ್ ಪ್ರೆಸ್ ಕಾನ್ಫರೆನ್ಸ್ ಬೇಕೇ ಬೇಕಾಗುತ್ತೆ. ಪಬ್ಲಿಷ್ ಇಶ್ಯೂ ಮಾಡುವಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು, ಇನ್ವೆಸ್ಟರ್ ಮೀಟ್ ಮಾಡಬೇಕು, ಕಾನ್ಫರೆನ್ಸ್ ಮಾಡಬೇಕು, ತುಂಬ ಕೆಲಸಗಳಿದೆ, ಅನೌನ್ಸ್ಮೆಂಟ್ ಮಾಡಬೇಕು. ಆ್ಯಂಡ್ ಡಿಸ್ಪ್ಯಾಚ್ ದ ಅಪ್ಲಿಕೇಶನ್ ಫಾರ್ಮ್ಸ್ ರಿಜಿಸ್ಟಾರ್ ಟು ದ ಇಶ್ಯೂಸ್ ಏನಿರ್ತಾರಲ್ಲ, ಶಾಲ್ ಅರೇಂಜ್ ದ ಡಿಸ್ಟ್ರಿಬ್ಯೂಷನ್ ಅಪ್ಲಿಕೇಶನ್ ಫಾರ್ಮ್ ಟು ದ ಬ್ಯಾಂಕರ್ಸ್ ಆ್ಯಂಡ್ ಬ್ರೋಕರ್ಸ್ ಮತ್ತು ಬ್ಯಾಂಕರ್ಸ್ಗಳಿಗೆ ಡಿಸ್ಪ್ಯಾಚ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ಸ್ಗಳನ್ನು. ಆ್ಯಂಡ್ ಓಪನಿಂಗ್ ಆಫ್ ಸಬ್ಸ್ಕ್ರಿಪ್ಷನ್ ಲಿಸ್ಟ್ 3 days to maximum 7 days ಡ್ಯೂರಿಂಗ್ನಲ್ಲಿ ಪಬ್ಲಿಕ್ನಲ್ಲಿ ಕ್ಯಾನ್ ಅಪ್ಲೈ. ಅಲ್ಲಿ ನೋಡಿ ಅಪ್ಲಿಕೇಶನನ್ನು ಕರೆಯುವಂಥದ್ದು. ಓಪನಿಂಗ್ ಸಬ್ಸ್ಕ್ರಿಪ್ಷನ್ ಲಿಸ್ಟ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಕರೆಯುವಂಥದ್ದು. 3 to 7 days ಡ್ಯೂರಿಂಗ್ ಅಲ್ಲಿ ಟೈಮ್ ಕೊಡುವಂಥದ್ದು ಪಬ್ಲಿಕ್ ಅಪ್ಲೈ ಮಾಡಲಿಕ್ಕೆ. ಆ್ಯಂಡ್ ಕ್ಲೋಸರ್ ಆಫ್ ಸಬ್ಸ್ಕ್ರಿಪ್ಷನ್ ಲಿಸ್ಟ್, ಅದೇ ಡೈರೆಕ್ಟ್ ಕಂಪನಿ ಅದು ಮೀಡಿಯಾದ ಪರವಾಗಿ ಯಾವ ದಿನ ಕ್ಲೋಸ್ ಆಗ್ತದೆ ಪರ್ಚೇಸ್ ಮಾಡುವಂಥದ್ದು ಅನ್ನೋದನ್ನು ಕೂಡ ನಾವು ಅಲ್ಲಿ ಘೋಷಣೆ ಮಾಡುವಂಥದ್ದು. ಆ್ಯಂಡ್ ಅಲಾಟ್ಮೆಂಟ್ ಆಫ್ ಶೇರ್ಸ್ ಆಫ್ಟರ್ ಅಪ್ಲಿಕೇಶನ್ ಡಿಸೈಡ್ ಆಗಿದೆ, ಎಲ್ಲ ಆಗಿದೆ, ಫೈನಲ್ ಆಗಿದೆ ಅಪ್ಲಿಕೇಶನು. ದ ರಿಜಿಸ್ಟ್ರಾರ್ ಅಲೌಡ್ಸ್ ದ ಶೇರ್ಸ್ ಟು ಕನ್ಸಲ್ಟಿಂಗ್ ಇಶ್ಯೂಯಿಂಗ್ ಕಂಪನಿ ಸೆಬಿ ಆ್ಯಂಡ್ ಸ್ಟಾಕ್ ಎಕ್ಸ್ಚೇಂಜ್. ದ ಅಲಾಟ್ಮೆಂಟ್ ಮೇ ಡಿಮಾಟ್ ಅಕೌಂಟ್ ಟು ದ ಇನ್ವೆಸ್ಟರ್. ದಿ ಫಂಡ್ ಹ್ಯಾವ್ ಎಕ್ಸೆಸ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಈಸ್ ಆಲ್ಸೋ ಅಂಡರ್ಟೇಕನ್. ನೋಡಿ ಇಲ್ಲಿ ಅಪ್ಲಿಕೇಶನ್ಸ್ಗಳನ್ನು ಬಂದಿರುವಂಥದ್ದನ್ನು ಅಲಾಟ್ ಮಾಡೋದು. ಜಾಸ್ತಿ ಅಲ್ಲದ್ರೆ ಅಪ್ಲಿಕೇಶನ್ ಬಂದಿದ್ದರೆ, ನಮ್ಮ ಶೇರ್ಗಿಂತ ಜಾಸ್ತಿ ಬಂದಿದ್ದರೆ, ಡಿಮಾಂಡ್ ಜಾಸ್ತಿ ಬಂದಿದ್ದರೆ ಏನು ಮಾಡಲಿಕ್ಕಾಗ್ತದೆ? ಏನು ಮಾಡಲಿಕ್ಕಾಗಲ್ಲ. ಶೇರ್ಸ್ ಎಷ್ಟಿದೆ ಅಷ್ಟೇ ಸ್ಯಾಂಕ್ಷನ್ ಮಾಡಿರೋ ಶೇರ್ಗಳನ್ನು ಮಾತ್ರ ನಾವು ಪಬ್ಲಿಕ್ಕಿಗೆ ಆಫರ್ ಮಾಡಲಿಕ್ಕೆ ಸಾಧ್ಯ. ಅದರ್ವೈಸ್ ಬಾಕಿ ಉಳಿದ ಅಪ್ಲಿಕೇಶನ್ ಮನಿಯನ್ನು ರಿಫಂಡ್ ಮಾಡುವಂಥ ಪ್ರೊಸೀಜರ್ಗಳನ್ನು ಮಾಡಬೇಕಾಗುತ್ತೆ. ಲಾಸ್ಟ್ ಒನ್ ಈಸ್ ಲಿಸ್ಟಿಂಗ್ ಆಫ್ ಶೇರ್ಸ್. Finally, shares are listed to stock exchange where listed agreement is made by the company, forms the SEBI about the listings. Thereafter, regular trading are undertaken. ನೋಡಿ, ಸಿಂಪಲ್. ಲಿಸ್ಟಿಂಗ್ ಆಗ್ತಿದೆ, ಆವಾಗ ಲಿಸ್ಟಿಂಗ್ ಆದ ತಕ್ಷಣ ಟ್ರೇಡಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ. ಸೊ ಇಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಓಕೆನಾ? ಸೊ ಕರೆಕ್ಟಾಗಿ ತಿಳ್ಕೊಳ್ಳಿ. ನಾವು ಪಾಯಿಂಟ್ಸ್ಗಳನ್ನು ಒನ್ ಬೈ ಒನ್ ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ ಇದರಲ್ಲಿ ಚೆನ್ನಾಗಿ. ಸೊ ಎಲ್ಲದನ್ನು ಕೂಡ ಕರೆಕ್ಟಾಗಿ ತಿಳ್ಕೊಳ್ಳಿ. ಈ ಪ್ರೊಸೀಜರ್ಸ್ಗಳನ್ನು ಕ್ಲಿಯರಾಗಿ ಬರೆಯುವಂಥದ್ದು ಇಂಪಾರ್ಟೆಂಟು. ಸೊ ಇಷ್ಟು ಇವತ್ತಿನ ಕ್ಲಾಸು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನೋಡೋಣ ಯಾವ ರೀತಿ ಅಂತ ಹೇಳ್ಬಿಟ್ಟು ಕ್ಲಾಸಿಫಿಕೇಷನ್ ಆಫ್ ಇಶ್ಯೂಸ್ಗಳು ಆಲ್ರೆಡಿ ನಾವು ಸಿಂಪಲಾಗಿ ಡಿಸ್ಕಸ್ ಮಾಡಿದ್ವಿ. ಅದರ ಬಗ್ಗೆ ನಂತರ ಮಾಡೋಣ. ಪಬ್ಲಿಕ್ ಇಶ್ಯೂ, ರೈಟ್ ಇಶ್ಯೂ, ಬೋನಸ್ ಇಶ್ಯೂ ಅದೆಲ್ಲ ಮಾಡೋಣ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.